ಇವನಲ್ಲಿ ಕೆಟ್ಟೋರಿಲ್ಲದೆ ಹೋರಾಡಿ ಹಳ್ಳಿನ ಕಾಪಾಡಿದಾನೆ ಅಂತ ಜನ ಮೆರೆಸ್ತಿಲ್ಲ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಮಾದರಿ ಹಳ್ಳಿನ ಸೃಷ್ಟಿ ಮಾಡಿದಕ್ಕೆ ಮೆರೆಸ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ. ಕನ್ಲಿಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಎಲ್ಲ ದೇವರುಗಳಿಗೂ ನಮಸ್ಕಾರ. ಸೊ ಇವತ್ತು ನಾವು ಒಂದು ಸಿನಿಮಾ ಟೀಮ್ ಜೊತೆ ಇದ್ದೀವಿ. ಎಲ್ಲರಿಗೂ ಕೂಡ ಸಂಭವಾಮಿ ಯುಗೆ ಯುಗೆ ಅಂತ ಅಂದ ತಕ್ಷಣ ಮಹಾಭಾರತದ ಕೃಷ್ಣ ಪರಮಾತ್ಮ ನೆನಪಾಗ್ತಾನೆ. ಸೊ ಅದಕ್ಕೆ ಇವತ್ತು ನಾನು ದೇವರುಗಳಿಗೆ ನಮಸ್ಕಾರ ಅಂತ ಅಂದಿದ್ದು. ಸೊ ಇವಾಗ ನಮ್ಮ ಜೊತೆ ಸಿನಿಮಾ ಟೀಮ್ ಇರೋದು ಸಂಭವಾಮಿ ಯುಗೆ ಯುಗೆ. ಏನು ಈ ಸಂಭವಾಮಿ ಯುಗೆ ಯುಗೆ, ಯಾಕೆ ಈ ಥರದ ಒಂದು ಟೈಟಲು, ಈ ಸಿನಿಮಾ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮ್ಮ ಜೊತೆ ಸಿನಿಮಾ ಟೀಮ್ ಇದೆ. ಸೊ ನಮ್ಮ ಜೊತೆ ಕೃಷ್ಣಾರ್ಜುನರ ಥರ ಇಬ್ಬರು ಹೀರೋಗಳಿದ್ದಾರೆ, ಜೊತೆಗೆ ಒಬ್ರು ಬ್ಯೂಟಿಫುಲ್ ಆಗಿ ಕೂತಿರುವಂತಹ ಹೀರೋಯಿನ್ ಇದ್ದಾರೆ. ಸೊ ಇವ್ರ ಜೊತೆ ಮಾತಾಡ್ತಾ ಹೋಗೋಣ, ಸಿನಿಮಾ ಬಗ್ಗೆ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೆಲ್ಕಮ್. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಕನ್ನಡ ಫ್ಲೂಯೆಂಟ್ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರು. ಕನ್ನಡ ಗೊತ್ತು, ನನ್ನ ಕನ್ನಡ ನಿಮ್ಗೆ ಗೊತ್ತಿಲ್ಲ. ಸ್ವಲ್ಪ ಬಟ್ ಇಟ್ಸ್ ಎ ಸ್ವೀಟ್ ಲ್ಯಾಂಗ್ವೇಜ್, ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸರ್, ಫಸ್ಟ್ ನಿಮ್ಮಿಂದನೇ ಶುರು ಮಾಡ್ತೀನಿ. ಯಾಕೆಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಕನ್ನಡ ಸಿನಿಮಾಗಳನ್ನ ಮಾಡೋದು ಓಕೆ, ಆದ್ರೆ ಬೇರೆ ಇಂಡಸ್ಟ್ರಿಯಿಂದ ಬಂದು ಕನ್ನಡ ಸಿನಿಮಾಗಳಿಗೆ ಒಲು ತೋರಿಸಿ ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಅಂತಿದ್ದು, ಅದರಲ್ಲೂ ಸಂಭವಾಮಿ ಯುಗೆ ಯುಗೆ ಏನಕ್ಕೆ? ಐ ಫೀಲ್ ಇದು ಕಂಪ್ಲೀಟ್గా ಒಂದು ಫ್ಯಾಮಿಲಿ ಸರ್, ಒಂದು ಫಿಲ್ಮ್ ಇಂಡಸ್ಟ್ರಿ ಇದೆ. ಒಂದು ಟೈಮ್లో ವಿ ಸೆಟ್ ಬಾಲಿವುಡ್ ಇಸ್ ಹಿಂದಿ ಇಂಡಸ್ಟ್ರಿ, ಇಂಡಿಯನ್ ಇಂಡಸ್ಟ್ರಿ ಇಲ್ಲ. ತಮಿಳ್ ಇಂಡಸ್ಟ್ರಿ, ತೆಲುಗು, ಕನ್ನಡ, ಮಲಯಾಳಂ ರೀಜನಲ್ ಸಿನಿಮಾ ಮಾಡಿದ್ರಿ ಆ ಟೈಮ್లో. ಬಟ್ ಐ ಥಿಂಕ್ ವಿ ಆರ್ ಆಲ್ ಒನ್. ಇವತ್ತು ದ ಡಿಮಾರ್ಕೇಶನ್, ಬೈಫರ್ಕೇಶನ್ ಕಟ್ అయిపోయింది. ಕನ್ನಡ ಸಿನಿಮಾದಲ್ಲಿ ಇದು ನನಗೆ ಐ ಫೀಲ್ ಮೊಟ್ಟ ಮೊದಲ ಸಿನಿಮಾ. ಇದಕ್ಕೆ ಮುಂದೆ ಐ ಡನ್ ಒನ್ ಫಿಲ್ಮ್, ಇಮೇಲ್ ಅಂದರೆ ವಿತ್ ರಾಗಿಣಿ ದ್ವಿವೇದಿ ಜೊತೆ. ಬಟ್ ದ್ಯಾಟ್ ವಾಸ್ ಅಗೇನ್ ತಮಿಳ್ ಆ್ಯಂಡ್ ಕನ್ನಡ ಬೈಲಿಂಗ್ವಲ್. ಇದು ಹಾರ್ಡ್ ಕೋರ್ ಫುಲ್ ಟು ಪ್ರಾಪರ್గా ಡೀಪ್ ರೂಟೆಡ್ ಕನ್ನಡ. ಏನಂದರೆ ಈ ಫಿಲ್ಮ್లో ನನ್ನ ಕ್ಯಾರೆಕ್ಟರ್ ಕೃಷ್ಣ ಒಬ್ಬ ಲಾಯರ್, ಆ್ಯಂಡ್ ಲಾಯರ್ಗೆ ಸ್ಟ್ರಾಂಗೆಸ್ಟ್ ಪಾಯಿಂಟ್ ತನ್ನ ಮಾತು. ಆ್ಯಂಡ್ ಇದರಲ್ಲಿ ಸ್ಪೆಷಾಲಿಟಿ ಇದೆ ಕಿ ಕೃಷ್ಣ ತೊದಲಾದ್ರೆ ಅಂದರೆ ಉದ ಬಿಕ್ಲ. ಸೊ ಅದು ನನಗೆ ಸ್ವಲ್ಪ ಚಾಲೆಂಜ್ಗೆ ಇದೆ. ಪ್ಲಸ್ ಕೃಷ್ಣ ಅಲ್ಲ ಅಂದರೆ ಅರ್ಜುನ್ ಇಲ್ಲ, ಅರ್ಜುನ್ ಇಲ್ಲ ಅಂದರೆ ಕೃಷ್ಣ ಇಲ್ಲ. ಡೈರೆಕ್ಟರ್ ನನ್ನ ಜೊತೆ ವೆನ್ ಈ ಫಸ್ಟ್ ನರೇಟೆಡ್ ದ ಸ್ಟೋರಿ, ಒಬ್ಬ ಸೂಪರ್ ತುಂಬ ಚೆನ್ನಾಗಿದೆ ಈ ಬ್ಯಾಲೆನ್ಸ್. ಒಂದು ಸೈಡ್ಲು ದರ್ ಇಸ್ ದಿಸ್ ಮಾಸ್ ಎಂಟರ್ಟೈನ್ಮೆಂಟ್ ವೇರ್ ದರ್ ಇಸ್ ಫೈಟ್, ಸಾಂಗ್, ಡ್ಯಾನ್ಸ್, ಅದು ಇಸ್ ಟೇಕನ್ ಕೇರ್ ಆಫ್ ಬೈ ಅರ್ಜುನ ಜಯ್. ಆ್ಯಂಡ್ ಕೃಷ್ಣ ಇಸ್ ಸ್ವಲ್ಪ ಸೈಲೆಂಟ್గా ಆ್ಯನ್ ಅಂಡರ್ ಡಾಗ್ ಕ್ಯಾರೆಕ್ಟರ್. ಬಟ್ ನನ್ನ ಬುದ್ಧಿ ಮತ್ತು ನಿಮ್ಮ ಶಕ್ತಿ, ಐ ಥಿಂಕ್ ದ್ಯಾಟ್ ಇಸ್ ವಾಟ್ ವರ್ಕ್ಸ್ ಔಟ್ ಇನ್ ದ ಫಿಲ್ಮ್. ಒಬ್ಬ ಟೂ ಸ್ಟ್ರಾಂಗ್ ಪಿಲ್ಲರ್ಸ್ ಪ್ಲಸ್ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದೆ ಮೂವಿಲು. ಅದು ನನಗೆ ಒಬ್ಬ ತುಂಬ ಆಶೀರ್ವಾದ. ಪ್ರಮೋದ್ ಶೆಟ್ಟಿ ಸರ್ ಅವ್ರ, ಬಜರಂಗಿ ಪ್ರಸನ್ನ ಸರ್ ಅವರು, ಸುಧಾರಾಣಿ ಅಮ್ಮ ಹೂ ಇಸ್ ಅಮ್ಮ ಟು ಬೋತ್ ಆಫ್ ಅಸ್, ದೆನ್ ಭವ್ಯ ಮ್ಯಾಮ್, ಅಶ್ವಿನ್ ಹಾಸನ್ ಸರ್, ಒಬ್ಬ ತುಂಬ ದೊಡ್ಡ ಲಿಸ್ಟ್. ರಾಜೇಂದ್ರ ಕರಾನ್ ಸರ್ ವಿತ್ ಹೂಮ್ ಐ ಹ್ಯಾಡ್ ತುಂಬ ಒಬ್ಬ ಗಿವ್ ಆ್ಯಂಡ್ ಟೇಕ್ ಆಫ್ ಎನರ್ಜಿ ಇದೆ. ಸೊ ಈ ಸಬ್ಜೆಕ್ಟ್, ಈ ಮೂವಿಗೆ ಈ ಕಂಟೆಂಟ್ ಹೀರೋ. ಸೊ ಸಂಭವಾಮಿ ಯುಗೆ ಯುಗೆ ನಾನು ಸೆಲೆಕ್ಟ್ ಮಾಡಿಲ್ಲ, ಈ ಮೂವಿ ನನಗೆ ಸೆಲೆಕ್ಟ್ ಮಾಡಿಲ್ಲ. ಸೊ ಅದಕ್ಕೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್, ಆ್ಯಂಡ್ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಪ್ರೊಡ್ಯೂಸರ್ಗೆ ತುಂಬ ತುಂಬ ಥ್ಯಾಂಕ್ಸ್. ಸೊ ನಿಶಾ ಅವರಿಗೆ ಸಂಭವಾಮಿ ಯುಗೆ ಯುಗೆ ಸಿನಿಮಾ ಯಾಕೆಂದ್ರೆ ಒಬ್ರು ಹೀರೋಯಿನ್ ಆಗಿ ನಾನು ಇಂಟ್ರೊಡ್ಯೂಸ್ ಆಗ್ತಾ ಇದೀನಿ ಅಂದಾಗ ಎಲ್ಲರೂ ಕೂಡ ತುಂಬಾ ಕಾನ್ಸಂಟ್ರೇಷನ್ ಮಾಡೋದಂದ್ರೆ ಒಂದು ಲವ್ ಸ್ಟೋರಿ ಇದೆ, ಚೆನ್ನಾಗಿರುತ್ತೆ, ನನ್ನೊಂದು ಚೆನ್ನಾಗಿ ತೋರಿಸ್ಬೇಕು, ಒಂದು ವೇಟ್ ಸಾಂಗ್ ಇರ್ಬೇಕು, ಒಂದು ಲವ್ ಸಾಂಗ್ ಇರ್ಬೇಕು, ಈ ತರ ಇರುತ್ತೆ. ಸೊ ನಿಮಗೆ ಸಂಭವಾಮಿ ಯುಗೆ ಯುಗೆ ಯಾವ ತರ? ಸರ್, ಇದು ಐ ಥಿಂಕ್ ನಾನು ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಸಂಭವಾಮಿ ಯುಗೆ ಯುಗೆ ಯಾಕಂದರೆ ನೀವು ಪೋಸ್ಟರಲ್ಲಿ ಕ್ಯಾರೆಕ್ಟರ್ ನೋಡಿದ್ರೂ ನಾನು ಫುಲ್ ಇಂಡಿಯನ್ ಲುಕ್ಕಲ್ಲಿ ಇದ್ದೀನಿ. ಅಲ್ಲಿ ಲಂಗ ದೌಣಿ ಹಾಕ್ಕೊಂಡು ಒಂದು ಸಿಂಪಲ್ ಹುಡುಗಿ ರೋಲ್ ಇದೆ. ಅದು ತುಂಬ ವರ್ಷದಿಂದ ಮಾಡಲಿಂಗ್ ಮಾಡ್ತಾಯಿದ್ದೀನಿ. ಗ್ಲ್ಯಾಮ್ ಪೋರ್ಷನ್ ತುಂಬ ಇತ್ತು ಲೈಫಲ್ಲಿ. ಅಂದರೆ ಬಿಗ್ ಸ್ಕ್ರೀನಲ್ಲಿ ಒಂದು ಸಿಂಪಲ್ ರೋಲ್ ಮಾಡಬೇಕಂತ ನನಗೆ ತುಂಬ ಆಸೆ ಇತ್ತು. ದ ಮೊಮೆಂಟ್ ಚೇತನ್ ಸರ್ ನನಗೆ ಹೇಳಿದರು ಇದು ಈ ಥರ ಕ್ಯಾರೆಕ್ಟರ್ ಇದೆ ಅಮ್ಮ, ಮಾಡ್ತೀರಾ ಅಂತ. ಸೊ ಡೆಫಿನೆಟ್ಲಿ ಇಟ್ ವಾಸ್ ಅ ಬಿಗ್ ಅಪಾರ್ಚುನಿಟಿ, ಬಿಕಾಸ್ ಇಂಡಸ್ಟ್ರಿಯಲ್ಲಿ ನಾನು ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ ಜೊತೆ. ಸೊ ಒಬ್ವಿಯಸ್ಲಿ ಇಟ್ ವಾಸ್ ಅ ಬಿಗ್ ಅಪಾರ್ಚುನಿಟಿ. ಇಮಿಡಿಯೇಟ್ಲಿ ನಾನು ಒಪ್ಕೊಂಡೆ ಈ ರೋಲ್ ಮಾಡೋಕ್ಕೆ. ಈ ರೋಲಿಗೆ ನನ್ನ ರೋಲ್ ಹೆಸರು ಸ್ವಾತಿ ಅಂತ. ಈ ರೋಲಲ್ಲಿ
ಪ್ರಾಪರ್ ಈಗ ಒಂದು ವುಮೆನ್ ಇರ್ತಾರಲ್ವ ಆ ಥರ ಅದು ಫುಲ್ ಪ್ರಾಪರ್ ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಹಳ್ಳಿ ಹುಡುಗಿನೂ ಹೇಳ್ಬೋದು ಸರ್, ಮಾಡರ್ನ್ ಹುಡುಗಿನೂ ಹೇಳ್ಬೋದು, ಯಾಕಂದರೆ ನಾವು ಸಿಟಿಯಿಂದ ಬಂದು ಹಳ್ಳಿಯಲ್ಲಿ ಸೆಟಲ್ ಆಗ್ತೀವಿ. ಸೊ ನಾನು ಪ್ರಮೋದ್ ಶೆಟ್ಟಿ ಸರ್ ತಂಗಿ ಹೌದು ರೋಲ್ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ಹಾಗಾಗಿ ನಾವು ಸಿಟಿಯಿಂದ ಹಳ್ಳಿಯಲ್ಲಿ ಬರ್ತೀವಿ. ಅಂದರೆ ಹೌದು, ನಾವು ಯೂಶ್ವಲಿ ಮೂವೀಸ್ ನೋಡಿದರೆ ಹೇಗೆ ದ ಹೀರೋಯಿನ್ಸ್ ಆರ್ ಓನ್ಲಿ ಗ್ಲಾಮ್ ಪೋರ್ಷನ್ ಮೇಜರ್ಲಿ ಇಸ್ ವಾಟ್ ವಿ ಹ್ಯಾವ್ ಸೀನ್ ಓವರ್ ದ ಇಯರ್ಸ್. ಆದರೆ ಈ ಮೂವಿಯಲ್ಲಿ ಐ ಆಮ್ ನಾಟ್ ಜಸ್ಟ್ ದ ಗ್ಲಾಮ್ ಪೋರ್ಷನ್, ನನಗೆ ಕ್ಯಾರೆಕ್ಟರ್ ವೇಟೇಜ್ ಇದೆ. ತುಂಬ ಬ್ಯೂಟಿಫುಲ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರು. ಒಂದು ಸಾಫ್ಟ್ ಸೈಡು ತೋರಿಸಿದ್ದಾರೆ, ಒಂದು ಸ್ಟ್ರಾಂಗ್ ಸೈಡು ತೋರಿಸಿದ್ದಾರೆ ಈ ಕ್ಯಾರೆಕ್ಟರಲ್ಲಿ, ವಿಚ್ ಐ ಥಿಂಕ್ ಐ ಥರಲಿ ಎಂಜಾಯ್ ಡೂಯಿಂಗ್ ಇಟ್. ಸೊ ಯಾ, ಸ್ವಾತಿ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್. ಯಾ. ಸೊ ಇನ್ನು ಜೈ ಶೆಟ್ಟಿ ಅವರು, ಈಗ ಕನ್ನಡ ಇಂಡಸ್ಟ್ರಿಲಿ ಶೆಟ್ರುಗಳ ಹಾವಳಿ ತುಂಬಾ ಜಾಸ್ತಿ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಸೊ ಏನಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತೀನಿ ಅಂದರೆ, ಆ ಊರು ನಮಗೊಂದು ಆಸರೆ ಜೀವನ ಕೊಟ್ಟಿರುತ್ತೆ. ಸೊ ಎಲ್ಲಿಂದ ಬಂದು ನಾವು ಊರಲ್ಲಿ ನೆಲೆಸಿರ್ತೀವಿ. ಸೊ ನಮಗೆ ಓದೆಲ್ಲ ಮುಗಿದಾದ್ಮೇಲೆ ಸಿಟಿಗೆ ಹೋಗಿ ಏನಕ್ಕೆ ಅಲ್ಲಿ ದುಡಿಬೇಕು, ಊರಲ್ಲೇ ಏನಾದರೂ ಮಾಡಬೇಕಂತ ನಮ್ಮ ತಾಯಿ ಹೇಳ್ತಾರೆ. ಸೊ ಆವಾಗ ಊರಿಗೇನಾದರೂ ಒಳ್ಳೇದು ಮಾಡಬೇಕಂದ್ರೆ ಇಲ್ಲಿ ಏನು ಮಾಡಿದ್ರೆ ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂತ ನೋಡಿದಾಗ ತಾಯಿ ಹೇಳ್ದಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೋದು. ಸೊ ಇಲ್ಲಿ ತುಂಬ ಜನ ಗ್ರಾಮ ಪಂಚಾಯತಿ ಇರೋರು ಅವರವ್ರ ಸ್ವಾರ್ಥಕ್ಕೆ ಗೌರ್ಮೆಂಟಿಂದ ಬರೋ ಹಣಗಳನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ನೀನು ಅಧ್ಯಕ್ಷ ಆದರೆ ಊರಿಗೆ ಒಳ್ಳೇದು ಮಾಡ್ಬೋದು ಅಂತ ಹೇಳಿದಾಗ, ಸೊ ನಾನು ಎಲೆಕ್ಷನ್ ನಿಲ್ತೀನಿ, ಎಲೆಕ್ಷನಲ್ಲಿ ಗೆಲ್ತೀನಿ. ಆವಾಗಲೇ ಇದು ಬರುತ್ತೆ ಸಾಂಗ್ ಡೊಳ್ಳು ವಾದ್ಯ ಅಂತೇಳಿ. ಸೊ ಅದಾದ ನಂತರ ನಾನು ಏನೇನು ಫೇಸ್ ಮಾಡ್ತೀನಿ ಅನ್ನೋದು ಈ ಚಿತ್ರದ ಕಥೆ ಇರುತ್ತೆ. ಅದ್ರ ಜೊತೆಗೆ ನನಗೆ ನಿಮ್ಮ ಹತ್ರ ಇನ್ನೊಂದು ಕ್ವಶನ್ ಕೇಳಬೇಕು ಅನ್ಸುತ್ತೆ. ಇದರಲ್ಲಿ ನಿಮ್ಮ ತಾಯಿ ಕ್ಯಾರೆಕ್ಟರ್ ಮಾಡೋದು ಸುಧಾರಾಣಿ ಮೇಡಮ್. ಸೊ ಅವರು ಹೆಂಗಂದ್ರೆ ದೊಡ್ಡ ಮನೆ ಜೊತೆ 3 ತಲೆಮಾರುಗಳ ಜೊತೆ ಕೂಡ ಆ್ಯಕ್ಟ್ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರದ್ದು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೆ ಹೆಂಗಿತ್ತು? ಈಗ ಏನಾದರೂ ಆ್ಯಕ್ಟಿಂಗ್ ಟಿಪ್ಸ್ ಏನಾದ್ರು ಕೊಟ್ರಾ ನಿಮಗೆ ಸ್ಪೆಷಲ್? ಹಾಂ, ತುಂಬ ಕೊಟ್ಟಿದ್ದಾರೆ. ಏನಂದರೆ ಅಲ್ಲಿ ಏನೇನು ಮೂಮೆಂಟ್ಸ್ ಮಾಡಬೇಕು, ಯಾವ್ದಾದ್ರು ಒಂದು ಸಿಚುವೇಶನ್, ಒಂದು ಆ್ಯಕ್ಟ್ ನಾನು ನೆನಪಿಸ್ಕೊಂಡು ಹೇಳೋದಾದ್ರೆ, ಈ ಸಿಚುವೇಶನಲ್ಲಿ ಏನಾದರೂ ಅವ್ರು ನಿಮಗೆ ತಿದ್ದಿದ್ದು, ಇಲ್ಲ ಈ ಥರ ಮಾಡಬೇಡ, ಈ ಥರ ಮಾಡು, ಈ ಥರ ಮಾಡಬೇಕು ಅಂತ. ಅವಾಗ ಅವರು ಅಂದರೆ ನನಗೆ ಫಸ್ಟ್ ಫೀಲ್ ಇತ್ತು, ಏನು ಹಿಡ್ಕೊಂಡು ತಪ್ಕೊಂಡು ಆಡ್ಬೇಕಂದ್ರೆ ಏನಾದರೂ ಅನ್ಕಂಫರ್ಟ್ ಫೀಲ್ ಆಗ್ತಾರೆ ಅಂತೇಳಿ. ಬಟ್ ಇಲ್ಲ ಪರವಾಗಿಲ್ಲ, ನಾವು ಮಾಡ್ತಾ ಇರೋದು ಆ್ಯಕ್ಟಿಂಗ್, ಮೂವಿ, ತಲೆ ಕೆಡಿಸ್ಕೋಬೇಕು ಅಂತೇಳಿ ಅವಾಗ ಹೇಳಿದ್ರು. ಅದರಲ್ಲೂ ಒಂದಷ್ಟು ಮೂಮೆಂಟ್ಸ್ಗೆಲ್ಲ ಅವರು ಹೇಳ್ಕೊಡ್ತಾ ಇದ್ರು. ಅಂದರೆ ತಾಯಿ ಅಂದರೆ ಇಲ್ಲಿ ಮಲ್ಕೊಳ್ಳಿ ಅಂತೇಳಿ ತಟ್ಟೋದು, ಇದು ಮಾಡೋದು, ಅಥವಾ ಊಟ ತಿನ್ನಿಸ್ಬೇಕಾದ್ರೂ ಅಷ್ಟೇ. ಕುರುಡಿ ಅಲ್ವಾ, ಊಟ ತಿನ್ಸೋಕೆ ಬಂದಾಗ ನಮ್ಮ ಬಾಯಿಯಲ್ಲಿ ಇದೆ ಅಂತ ಗೊತ್ತಾಗಲ್ಲ. ಸೊ ನಾನು ಹಿಂಗೆ ಬರ್ತೀನಿ, ನೀವು ಬಂದು ತಿನ್ನಬೇಕು. ಸೊ ಈ ಥರ ತುಂಬಾ ಕಲ್ತಿದ್ದೀನಿ ನಾನು. ಸರ್ ಜೊತೆಗೆ ಅಶೋಕ್, ನೀವು ಈ ಸಿನಿಮಾದಲ್ಲಿ ಲಾಯರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ. ಈಗ ಪ್ರತಿಯೊಬ್ಬರಿಗೂ ಒಂದು ಲೈಫಲ್ಲಿ ಒಂದು ಆಂಬಿಷನ್ ಇರುತ್ತೆ, ನಾನು ಇದಾಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು. ಬಟ್ ಆದರೆ ಎಲ್ಲ ಆಗೋದಕ್ಕೆ ಅವಕಾಶ ಸಿಗೋದು ಒಬ್ಬ ಆರ್ಟಿಸ್ಟಿಗೆ ಮಾತ್ರ. ಸೊ ಲಾಯರ್ ಲೈಫ್ನ ಹೆಂಗೆ ಎಂಜಾಯ್ ಮಾಡಿದ್ರಿ? ಇಲ್ಲ ಸರ್, ಏನಂದರೆ ಇದು ತುಂಬ ಪ್ರಾಪರ್ ಪಾಯಿಂಟ್ ನಿಮ್ಮದು. ಏನಂದರೆ ಆ್ಯಸ್ ಅನ್ ಆ್ಯಕ್ಟರ್, ಈಚ್ ಡೇ, ಈಚ್ ಕ್ಯಾರೆಕ್ಟರ್, ಈಚ್ ಲೈಫ್, ಯು ಕ್ಯಾನ್ ಲಿವ್ ಸೋ ಮೆನಿ ಲೈಫ್ಸ್. ಒಬ್ಬ ಡಾಕ್ಟರ್ ಆಗಿ MBBSಗೆ ಯು ಡೋಂಟ್ ನೀಡ್ ಟು ಸ್ಪೆಂಡ್, ನೀಟ್ ಎಕ್ಸಾಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಐ ಥಿಂಕ್ ಆ್ಯಸ್ ಅ ಲಾಯರ್, ಏನಂದರೆ ಒಬ್ಬ ಲಾಯರ್ಗೆ ಸ್ಟ್ರಾಂಗ್ ರೆಸ್ಪಾನ್ಸಿಬಿಲಿಟಿ ಇದೆ. ಆ್ಯಂಡ್ ಪ್ಲಸ್ ಒಬ್ಬ ಮೂವಿಲು ವೆನ್ ವಿ ಆರ್ ಹ್ಯಾವಿಂಗ್ ಪ್ಲೇಯಿಂಗ್ ಅ ಲಾಯರ್, ಇಲ್ಲಾಂದರೆ ಒಬ್ಬ ಡಾಕ್ಟರ್, ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಒಬ್ಬ ಈ ಕ್ಯಾರೆಕ್ಟರ್ಗೂ ನನಗೆ ತೊದಲಾದ್ರಬೋದು, ನನಗೆ ಒಬ್ಬ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅನ್ ಆ್ಯಕ್ಟರ್ಗೆ ಐ ಡೋಂಟ್ ಮೇಕ್ ಫನ್ ಆಫ್ ಕೃಷ್ಣ. ಏನಂದರೆ ಅದು ಒಬ್ಬ ಫಿಸಿಕಲ್ ಡಿಸಬಿಲಿಟಿ ಇದೆ, ಮೆಂಟಲ್ ಡಿಸಬಿಲಿಟಿ ಇಲ್ಲ, ಕ್ವಾಲಿಟಿ ಆರ್ ಕಾನ್ಫಿಡೆನ್ಸ್ಲು ಡಿಸಬಿಲಿಟಿ ಇಲ್ಲ. ಸೊ ಅದು ಪ್ರೆಸೆಂಟೇಷನ್ ನನಗೆ ಸಬ್ಕಾನ್ಷಿಯಸ್ಗೆ ಸ್ಟ್ರಾಂಗ ಇದೆ. ಏನಂತೆ ಆ್ಯಸ್ ಅ ಲಾಯರ್ ಬಾಡಿ ಲ್ಯಾಂಗ್ವೇಜ್ ಆರ್ ಇದು ನನ್ನ ಯೂನಿಫಾರ್ಮ್ ಮೂವಿಲು, ಆ್ಯಸ್ ಯು ಸೇ ಮೀ ಆ್ಯಂಡ್ ರಾಜೇಂದ್ರ ಖರಾನ್ ಸರ್ ಬ್ಲ್ಯಾಕ್ ಕೋಟ್ಲು, ವಿ ಆರ್ ಕಾನ್ಸ್ಟೆಂಟ್ಲಿ ಇನ್ ದ್ಯಾಟ್. ನನ್ನ ಕ್ಯಾರೆಕ್ಟರ್ ಗ್ರಾಫ್ಗೆ ಒಬ್ಬ ಗ್ರೋತ್ ಇದೆ. ಏನಂದರೆ ಸ್ಟಾರ್ಟಿಂಗ್ಲೂ ಬಿಕ್ಲಾ ಕೃಷ್ಣಗೆ ರೆಸ್ಪೆಕ್ಟ್ ಇಲ್ಲ. ಏನಂದರೆ ಲಾಟ್ಸ್ ಆಫ್ ಕೇಸಸ್ ಐ ಹ್ಯಾವ್ ಲಾಸ್ಟ್ ಕನ್ಸಿಸ್ಟೆಂಟ್ಲಿ. ಇನ್ಫ್ಯಾಕ್ಟ್ ಒಬ್ಬ ವೈರಾಗ್ಯ ಒಬ್ಬ ಪಾಯಿಂಟ್ಲಕ್ಕೆ ನಾ ಸೋತರು ಎಷ್ಟು ಎಲ್ಲ ಕೇಸ್ಗಳನ್ನ ಗೆದ್ದು ಅನ್ಯಾಯ ಆದ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ, ಆಮೇಲೆ ನಿನ್ನ ತಂಗಿನೇ ಮದುವೆ ಆಗಬೇಕು. ಏನಂದರೆ ಅಂಜಲಿ ಪೋಸ್ಟರ್ಲ ಇದು ನನ್ನ ಲವ್ ಇಂಟ್ರೆಸ್ಟ್ ಮೂವಿಲು. ಹರ್ ನೇಮ್ ಇಸ್ ಮಧುರಾ. ಟುಡೇ ಇವತ್ತು ಫಾರ್ ದಿ ಇಂಟರ್ವ್ಯೂ ಶಿ ಹ್ಯಾಸನ್ ಬೀನ್ ಏಬಲ್ ಟು ಕಮ್, ಡೆಂಗು ಅದೇ. ಬಟ್ ಕಥಾ ಇಫ್ ಯು ಸಿ ಅರ್ಜುನ್ಗೆ ತಂಗಿ
ಅಂಜಲಿ. ಓ ಕೃಷ್ಣಾಂಜಲಿ, ಇಫ್ ದೇ ಹ್ಯಾವ್ ಟು ಸ್ಟೇ ಟುಗೆದರ್, ಐ ಹ್ಯಾವ್ ಟು ವಿನ್ ಅ ಕೇಸ್. ಸೊ ಅದೇ ಒಬ್ಬ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ದಟ್ ವಾಸ್ ಅ ವಂಡರ್ಫುಲ್ ಜರ್ನಿ ಸರ್. ಥ್ಯಾಂಕ್ಸ್ ದಟ್ ಐ ಗಾಡ್ಸ್ ಬ್ಲೆಸ್ಸಿಂಗ್ಸ್, ನೆನೆ ಐ ಆಮ್ ಅನ್ ಆ್ಯಕ್ಟರ್, ಸೊ ಐ ಕ್ಯಾನ್ ಲಿವ್ ಸೋ ಮೆನಿ ಲೈಫ್. ಸೊ ಇಟ್ ವಾಸ್ ಫನ್ ಸರ್. ನಿಶಾ ಅವರೇ, ಯಾವಾಗ್ಲೂ ನೀವು ಹೇಳಿದ್ರಿ ನಾನು ಗ್ಲಾಮರ್ನ ತುಂಬಾ ನೋಡಿದ್ದೀನಿ, ಲೈಫಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಂತ. ಸೊ ಈ ತರ ಸಿಟಿ ಲೈಫ್ನ ಲೀಡ್ ಮಾಡ್ತಿರೋರಿಗೆ ಹಳ್ಳಿ ಲೈಫ್ನ ಲೀಡ್ ಮಾಡೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಎಲ್ಲರೂ ಕೂಡ ಬಯಸ್ತಾರೆ. ನಮ್ಮ ಅಜ್ಜಿ ಮನೆ ಹಳ್ಳಿಲಿ ಇದ್ದಿದ್ರೆ ಚೆನ್ನಾಗಿರೋದು, ನಾನು ಅಲ್ಲಿ ಹೋಗ್ಬೇಕು, ಈ ಥರದ್ದೆಲ್ಲ ಒಂದಷ್ಟು ಆಸೆಗಳಿರುತ್ತೆ. ಸೊ ಇಡೀ ಸಿನಿಮಾನ ಹಳ್ಳಿಲಿ ಶೂಟ್ ಮಾಡಿದಾಗ ಸೊ ನಿಮಗೆ ಯಾವ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸರ್ ಐ ಥಿಂಕ್ ಸ್ಲೋಲಿ ಗ್ರ್ಯಾಜುಲಿ ನನ್ನ ಫುಲ್ ಮೈಂಡ್ ಪ್ರೊಸೆಸ್ಸೇ ಚೇಂಜ್ ಆಗಿತ್ತು ಅಲ್ಲಿ ಇದಾದಮೇಲೆ. ಐ ಥಿಂಕ್ 25 days ನಾವು ಅಲ್ಲಿ ಫುಲ್ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ ಹಳ್ಳಿಯಲ್ಲಿ. ಆ ಶೂಟ್ ಆದಮೇಲೆ ನನಗಿತ್ತು ಇಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡು ಒಂದು ತೊಟ್ಟಿ ಮನೆ ಮಾಡಬೇಕು, ಇಲ್ಲಿ ಇರಬೇಕು ಅಂತ. ನಮ್ಮ ಅಮ್ಮನೂ ಬಂದಿದ್ದರು 2 ದಿವಸಕ್ಕೋಸ್ಕರ ಶೂಟಲ್ಲಿ. ಅವರು ಎಷ್ಟಂದರೆ ಅವ್ರಿಗೆ ಅಟ್ಯಾಚ್ಮೆಂಟ್ ಆಯಿತು ಅದು ಪ್ಲೇಸ್ ಅಂದರೆ. ಅವರು ಅದೇ ಹೇಳ್ತಿದ್ರು, ನಿಶಾ ನಾವು ಇಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡ್ಬಿಡೋಣ, ಇಲ್ಲೇ ಒಂದು ತೊಟ್ಟಿ ಮನೆ ಮಾಡಿ ಇಲ್ಲೇ ಬಿಡೋಣ, ನಾವು ಮುಂಬೈ ಲೈಫ್ ಬೇಡ ಅಂತ. ಸೊ ಹಾಗಾಗಿ ಅದು ತುಂಬಾ ಆ್ಯಕ್ಚುಲಿ ಟ್ರೂ ಸರ್. ಯಾಕಂದರೆ ಅಲ್ಲಿ ಇರೋ ಜನ, ಅವ್ರ ಮನಸ್ಸು, ಮುಂಬೈಯಲ್ಲಿ ನಾವು ಬೆಳೆದಿದ್ದೀವಿ ಅಂದರೆ ಅಲ್ಲಿ ತುಂಬ ಸ್ಪೀಡ್ ಲೈಫ್ ಸರ್. ಅಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟೈಮೇ ಇರಲ್ಲ ಅವರಿಗೆ. ಅಲ್ಲಿ ಹಳ್ಳಿಯಲ್ಲಿ ಆ ಥರ ಇಲ್ಲ. ಅಲ್ಲಿಂದು ವಾತಾವರಣ, ಅಲ್ಲಿಂದು ಊಟ, ಅಲ್ಲಿಂದು ಜನಗಳು ತುಂಬಾ ಡಿಫ್ರೆಂಟ್ ಲೈಫ್. ಮತ್ತು ಇಲ್ಲಿಂದ ರಶ್ ಲೈಫಿಂದ ಅಲ್ಲಿ ಹೋಗಿ ನಮಗೆ ಮೈಂಡ್ ಪೀಸ್ ಬೇಕೇ ಬೇಕು. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಹ್ಯಾವ್ ಹಳ್ಳಿಯಲ್ಲಿ ಒಂದು ಮನೆ ಇರಬೇಕು. ಅಲ್ಲಿ ಹೋಗಿ ಒನ್ಸ್ ಇನ್ ಅ ಇಯರ್ ದೇ ಶುಡ್ ಸ್ಪೆಂಡ್ ಟೈಮ್. ನಮ್ಮ ಅಜ್ಜಿ ಮನೆಯೂ ಇತ್ತು ಹಳ್ಳಿಯಲ್ಲಿ, ಅಂದರೆ ಅದು ಅವರು ಸೆಲ್ ಮಾಡಿಬಿಟ್ರು, ಈಗಿಲ್ಲ. ಸೊ ಅನಿಸುತ್ತೆ ಒಂದು ಹಳ್ಳಿ ಮನೆ ಇರಬೇಕು, ಹೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ. So definitely sir, I think my future retirement plan is definitely going and staying. And I think this movie changed it for me definitely. ನನಗೆ ಇಷ್ಟ ಗ್ರೀನರಿ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ. ಅಂದರೆ ಈ ಮೂವಿ ನೋಡಾದ್ಮೇಲೆ ತುಂಬಾ ಸರ್ ನಾವು ಇಲ್ಲಿಂದ ನೆಕ್ಸ್ಟ್ ಸ್ಪಾಟಿಗೆ ಹೋಗ್ಬೇಕಂದ್ರೆ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ನ ಪಿಕಾಕ್ಸ್ಗಳು ಸರ್, ಫುಲ್ ಫೆದರ್ ಓಪನ್ ಮಾಡಿ ಡಾನ್ಸ್ ಮಾಡೋದು. ಅಂದರೆ ನಮಗಿದು ಎಲ್ಲ ಸಿಟಿಯಲ್ಲಿ ಹೌದು, ಮತ್ತು ಸಿಟಿಯಲ್ಲಿ ಇದು ಎಲ್ಲ ಕಾಣಿಸೋದೇ ಇಲ್ಲ. ಝೂ ಅಲ್ಲಿ ನೋಡಿ ಹೋಗ್ಬೇಕಾಗತ್ತೆ ಇದು ಎಲ್ಲ. ಅದು ಅಷ್ಟು ಬ್ಯೂಟಿಫುಲ್ ಆಗಿ ನೇಚರ್ ಇದೆ ಅಲ್ವಾ, ಅದು ಹಳ್ಳಿಯಲ್ಲಿನೇ ಸಿಗುತ್ತೆ ಸರ್, ಸಿಟಿಯಲ್ಲಿ ಎಲ್ಲೂ ಸಿಗಲ್ಲ ಅಲ್ಲಿ. ಸೊ ಆ ಥರ ನಂದು ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಡೆಫಿನೆಟ್ಲಿ ಐ ಸಪೋರ್ಟ್ ದ್ಯಾಟ್. ಸೂಪರ್. ಜೊತೆಗೆ ನಾವು ಟ್ರೈಲರ್ ನೋಡಿದ ತಕ್ಷಣ ಲಾಸ್ಟಲ್ಲಿ ಸಂಭವಾಮಿ ಯುಗ ಯೋಗಿ ಅಂತ ಬರೋ ಒಂದು ಬಾಣ ಬಂದು ಬೀಳುತ್ತೆ, ಆಯ್ತಾ? ಆ ಬಾಣ ಬಿಟ್ರೆ ನೀವೇ ಅಂತ ಅನ್ಸುತ್ತೆ. ಫೈಟ್ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಫೈಟ್ ಸೀಕ್ವೆನ್ಸ್ಗಳ ಬಗ್ಗೆ ಹೇಳೋದಾದ್ರೆ? ಫೈಟ್ ಸೀಕ್ವೆನ್ಸ್ ಇದರಲ್ಲಿ ಸಿನಿಮಾದಲ್ಲಿ ಒಂದು 2 ಫೈಟ್ ಇದೆ. ಸೊ ಇಂಟ್ರೊಡಕ್ಷನ್, ಆಮೇಲೆ ಒಂದು ಕ್ಲೈಮ್ಯಾಕ್ಸ್ ಇತ್ತು. ಮಾಸ್ಟರ್ ಬಂದು ನರ್ಸಿಂಗ್ ಮಾಸ್ಟರ್. ಅವ್ರು ಹೆಂಗಂದರೆ ಫುಲ್ ರಗಡ್ ಗಟ್ಟಿ ಮುಟ್ಟು, ಹಿಂಗಂದರೆ ಕೂತ್ಕೊಳ್ಳೋಕೆ ಬಿಡಲ್ಲ, ಏನಿದೆ ಅಂದರೆ ಎಲ್ಲರಿಗೂ ಪ್ರಾಬ್ಲಮ್ ಇದ್ದಿದ್ದು ಟೈಮಿಂಗ್ ಅಷ್ಟೇ. ಅವ್ರಿಗೂ 2 days ಕೊಟ್ಟಿದ್ರು ಫಸ್ಟ್ ಫೈಟಿಗೆ, ಸೆಕೆಂಡ್ ಫೈಟ್ಗೂ ಅಷ್ಟೇ. ಫಸ್ಟ್ ಫೈಟು ಡೇ ಟೈಮಲ್ಲಿ ಇದ್ದಿದ್ದರಿಂದ ಹಾಗೆ ಕ್ಯಾರಿ ಆಯಿತು, 2 days ಮುಗಿಸಿದ್ವಿ. ಸೊ ಅದಕ್ಕೆ ಒಂದಷ್ಟು ಪ್ರಾಕ್ಟೀಸ್ ನಾವು ಮಾಡಿದ್ವಿ ಮುಂಚೆನೇ. ಆಮೇಲೆ ಸೆಕೆಂಡ್ ಫೈಟಿಗೆ ಬಂದು ಅದಕ್ಕೂ ಅದರಲ್ಲಿ ಏನೋ ಡಿಫ್ರೆಂಟಾಗಿ ನಾವು ಮಾಡೋಣ, ಕ್ಲೈಮ್ಯಾಕ್ಸ್ ಫೈಟ್ ಇರೋದು, ನಾವು ಸ್ಟಂಟ್ಗಳಲ್ಲಿ ನಾವು ಹೊಸ್ತಾನೆ ಇರಬೇಕು ಅಂತೇಳಿ ಒಂದಷ್ಟು ಬಿಟ್ಗಳೆಲ್ಲ ನಾವು ಪ್ರಾಕ್ಟೀಸ್ ಮಾಡೋದು. ಅದು ಅವರು ಮಾಗಡಿಲಿ ಅವ್ರ ಊರಿರೋದು, ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅದು ಹೆಂಗಂದರೆ ಆ ಜಾಗ ಬಂದು ಫುಲ್ ಓಪನ್ ಲ್ಯಾಂಡ್, ತೆಂಗಿನ ಮರಗಳಿದೆ ಸುತ್ತ, ಅದಕ್ಕೆ ರೋಪ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಅಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಇಲ್ಲಿ ಸೆಕೆಂಡ್ ಫೈಟಲ್ಲಿ ತುಂಬ ಚೆನ್ನಾಗಿ ಬಂತದ್ದು. ಮತ್ತು ಅಲ್ಲಿ 2 days ಟೈಮ್ ಸಿಕ್ಕಿದ್ದು ನಮಗೆ ಆ ಫೈಟಿಗೆ, ಸೆಕೆಂಡ್ ಫೈಟಿಗೆ. ಸೊ ಅದು ನೈಟ್ ವರ್ಷನ್ ಆಗಿದ್ದರಿಂದ ನಾವು ಗೋಡನ್ ಒಳಗಡೆ ಶೂಟ್ ಮಾಡ್ತಾಯಿದ್ದು. ಸೊ ಫಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ಶುರು ಆದರೆ ಅವತ್ತು ನೈಟ್ ಆಯಿತು ಒಂದು 2-3 ಗಂಟೆ ತನಕ. ಆಮೇಲೆ ಲೈಟ್ ಅವರು, ಆಮೇಲೆ ಕ್ಯಾಮ್ರಾ ಅಸಿಸ್ಟೆಂಟ್ಗಳು, ಆಮೇಲೆ ಆರ್ಟ್ ಅವರೆಲ್ಲ ಅಲ್ಲೇ ಮಲ್ಕೊಂಡ್ಬಿಟ್ರು. ಬೆಳಗ್ಗೆ 6 ಗಂಟೆಗಳು ಇದ್ಬಿಟ್ರು. ನಾನಿಲ್ಲೇ ಪಕ್ಕದಲ್ಲಿ ಡೈರೆಕ್ಟರ್ ಮನೇಲಿ ಬಂದು ಮಲ್ಕೊಂಡ್ಬಿಟ್ಟೆ. ಆಮೇಲೆ ಬೆಳಗ್ಗೆ ಎದ್ದು 6 ಗಂಟೆ ಹೋಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5 o'clock ತನಕ ಆಯಿತು. ಸೊ ಹಂಗೆ ಕಂಟಿನ್ಯೂಸ್ಲಿ ಶೂಟ್ ಮಾಡಿದ್ದು. ಅದಂತೂ ಬಯಕಾಗಲ್ಲ ಆ ಥರ. ನನಗೆ ನೀವು ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ನೀವು ಫೈಟ್ ಮಾಡಿದ್ರಲ್ಲ ಸರ್, ಡೈರೆಕ್ಟ್ರಿಗೆ ಸ್ಟಾರ್ಟಿಂಗಲ್ಲಿ ಒಂದು ಕಥೆ ಹೇಳ್ಬೇಕಾದ್ರೆ ಒಂದು ಲವ್ ಸ್ಟೋರಿ ಹೇಳಿದ್ರು, ಇಲ್ಲ ಇನ್ನೊಂದು ಹಾರರ್ ಸ್ಟೋರಿ ಹೇಳಿದ್ರು, ಆಮೇಲೆ ಇನ್ನೊಂದು ಬೇರೆ ಒಂದು ಫ್ರೆಂಡ್ಸ್ ಈ ಥರ ಎಮೋಷ್ನಲ್ ಸ್ಟೋರಿ ಹೇಳಿದ್ರು. ಇಲ್ಲ ಇದು ಬೇಡ ಅಂದಾಗ ಆಮೇಲೆ ಲಾಸ್ಟಲ್ಲಿ ಈ ಕಥೆ ಹೇಳಿದವರು.
ಸೊ ಈ ಫೈಟ್ ಸೀಕ್ವೆನ್ಸ್ ಇದೆಲ್ಲ ಬಂದಾಗ ಅವರು ಜೈ ನೀವು ಆ ಥರ ಕಮರ್ಷಿಯಲ್ ಸೂಟ್ ಆಗೋದು. ಸರ್ ಇದೆಯಾ ಸರ್ ರೊಮ್ಯಾಂಟಿಕ್ ಸಾಂಗ್, ಡುಯೆಟ್ ಸಾಂಗ್ ಅಂತ ಇದೆಯಾ? ರೊಮ್ಯಾಂಟಿಕ್ ಸಾಂಗ್ ಒಂದಿದೆ. ಸೊ ಇವರು ನಮ್ಮ ಹಳ್ಳಿಗೆ ಬಂದಾಗ ನನ್ನನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಫಾಲೋ ಮಾಡೋಕ್ಕೆ ಶುರು ಆದಾಗ ಅವರೇ ಲೈನ್ ಹೊಡಿತಾ ಇರ್ತಾರೆ. ಹೌದು. ಮಾಡರ್ನ್ ಟ್ವಿಸ್ಟ್ ಇರಬೇಕಲ್ವಾ ಸರ್? ಸೊ ಅವಾಗ ಸಾಂಗ್ ಸ್ಟಾರ್ಟ್ ಆಗುತ್ತೆ, ಅದು ಫೀಮೇಲ್ ಓರಿಯೆಂಟೆಡ್. ಬಟ್ ನನ್ನ ಫಾಲೋ ಮಾಡ್ಕೊಂಬರೋದು ಅವರು ನಮ್ಮ ಹಳ್ಳಿ ಗ್ಯಾಂಗ್ ಏನಿರ್ತಾರೆ ಹುಡುಗರ ಜೊತೆ ಡ್ಯಾನ್ಸ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ತಾರೆ. ನಾನು ಇದೆಲ್ಲ ಹೋಗ್ತೀನಿ, ಅಲ್ಲೆಲ್ಲ ಬಂದು ಡ್ಯಾನ್ಸ್ ಮಾಡ್ಕೊಂಡು ನನ್ನ ಹತ್ರ ಬರೋದು, ಈ ಥರ ಒಂಥರ ಡಿಫ್ರೆಂಟ್ ಆಗಿದೆ ಅದು. ನಿಮ್ಗೆ ಹೆಂಗಿತ್ತು ಅನ್ಯೂಶುವಲ್? ಯಾಕೆಂದ್ರೆ ಯೂಶುವಲ್ ಆಗಿ ಹುಡುಗರೆಲ್ಲ ಹುಡುಗಿನ ಇರ್ತಾರೆ. ಸೊ ಹುಡುಗನಿಂದ್ರೆ ಹೋಗ್ಬೇಕು ಅಂತಂದ್ರೆ ಸರ್ ನಾನು ಅದೇ ಹೇಳ್ದೆ ಅಲ್ವಾ, ಈ ಮೂವಿಯಲ್ಲಿ ಫುಲ್ ಎಲ್ಲ ಡಿಫ್ರೆಂಟ್ ಆಗೇ ತೋರಿಸಿದ್ದಾರೆ. ನಮ್ಮ ಒಂದು ಕಮರ್ಷಿಯಲ್ ಸಿನಿಮಾಲಿ ಹೇಗಿರುತ್ತೆ ಆ ಥರ ಇಲ್ಲ ಈ ಮೂವಿಯಲ್ಲಿ ಸ್ಟೋರಿ. ನಾನು ಈ ಥರ ಹೇಳ್ತಾ ಇಲ್ಲ ಯಾಕಂದರೆ ನಮ್ಮ ಮೂವಿ ಅಂತ, ಆಬ್ವಿಯಸ್ಲಿ ನಮ್ಮ ಮೂವಿ ಸ್ಪೆಷಲೇ ಇರುತ್ತೆ, ನಾವು ಹೇಳ್ತೀವಿ. ಅಂದರೆ ನಿಜವಾಗ್ಲೇ ಒಂದು ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಅವ್ರು ಹೇಳ್ತಾ ನಾನು ಸ್ಟೋರಿ ಈ ಥರ ಹೇಳಿದ್ರೆ ಲೈಕ್ ಓ ನಾನು ಲೈನ್ ಹೊಡಿತಾ ಇದ್ದೀನಿ ಅವ್ರ ಮೇಲೆ, ಆ ಥರನ. ಸೊ ಯಾ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಡಿಫ್ರೆಂಟ್ ಆಗಿ ವೇಟೇಜ್ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ಗೂ. ಸೊ ಯಾ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಅಂಡ್ ಹ್ಯಾಪಿ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಿಮ್ಮ ರಿಯಲ್ ಲೈಫಲ್ಲಿ ಯಾರಿಗಾದ್ರೂ ನೀವು ಪ್ರಪೋಸ್ ಮಾಡೋದು? ಫಸ್ಟ್ ಇಂಟರ್ವ್ಯೂ ಇದ್ರೆ ಸರ್ ಬಿಟ್ಬಿಡಿ. ನೀವು ಪ್ರಪೋಸ್ ಮಾಡೋದು ಬೇಡ, ನಿಮಗೆ ಯಾರಾದ್ರೂ ಪ್ರಪೋಸ್ ಮಾಡಿರೋದು? ಆಬ್ವಿಯಸ್ಲಿ ಸರ್, ಬೀಯಿಂಗ್ ಅ ಫೀಮೇಲ್ ಇದು ಇರುತ್ತೆ. ಒಂದು ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿ ಅಥವಾ ಒಂದು ಯಾವ್ದಾದ್ರು ಡಿಫ್ರೆಂಟ್ ಆಗಿರೋದು ಯಾವ್ದಾದ್ರು ಹೇಳೋದಾದ್ರೆ? ಯೂನಿಕ್ ಪ್ರಪೋಸಲ್ ಅಂತ ರಿಯಲ್ ಈ ತರ ಪ್ರಪೋಸ್ ಮಾಡಿರೋದು? ಓಹೋ ಇಲ್ಲ ಸರ್, ಯೂನಿಕ್ ಇಲ್ಲ, ಎಲ್ಲ ಬೋರಿಂಗೇ ಇತ್ತು, ಅದಕ್ಕೆ ಏನೂ ನಡೆದಿಲ್ಲ ಐ ಥಿಂಕ್ ಇಲ್ಲಿ ತನಕ. ಸೊ ನೋ, ಯೂನಿಕ್ ಆಗಿ ಏನೂ ಇರಲಿಲ್ಲ. ಐ ಥಿಂಕ್ ಯೂನಿಕ್ ಇಸ್ ದ ಒನ್ ದಟ್ ದ ವೇ ಐ ಪ್ರಪೋಸ್ಡ್ ಹಿಮ್, ಲೈಕ್ ಇನ್ ದ ಸಾಂಗ್, ನಾಟ್ ಪ್ರಪೋಸ್ ಬಟ್ ಐ ವಾಸ್ ಬಿಹೈಂಡ್ ಹಿಮ್, ಆ ಥರ. ಒಂದು ನಂಬರ್ ಹೇಳಿದ್ರೆ ಇಷ್ಟು ಜನ ಪ್ರಪೋಸ್ ಮಾಡಿದಾರೆ ನನಗೆ. ಸರ್ ಬಿಟ್ಬಿಡಿ ಪ್ಲೀಸ್ ಸರ್, ಇದು ಬೇಡ. ಈಗ ನೀವು ಎಷ್ಟು ನಂಬರ್ ಹೇಳ್ತಿರಲ್ಲ, ಸಂಭವಾಮಿ ಯೋಗಿ ಹೋಗಿ ಅಷ್ಟು ದಿನ ಓಡುತ್ತೆ. ಓಹೋ ಇದು ಚಾಲೆಂಜ್ ಅಂದ್ರೆ Yuge only then sir, Yuge only, let it be. Yeah, there's uncountable number, let it be 100 days. Yes sir, more than that. Yeah, more than that. 1000 days, 1000 days, yeah, 1000 days. ಸೂಪರ್. ಜೊತೆಗೆ 1000, my god. ಇಯರ್ಲು 365, ನೆಕ್ಸ್ಟ್ 3 years. 3 years. ಅವ್ರಿಗೆ ಎಷ್ಟು ಅದೇ ಸಂಭವಮಿ ಯುಗ ಪಾರ್ಟ್ 2 ಗೆ ನೆಕ್ಸ್ಟ್ ವರ್ಷ. ಸೊ ಓಕೆ, ನಾನು ನೀವು ಲಾಯರ್ ಅಂದ ತಕ್ಷಣ ಒಂದು ಒಳ್ಳೆ ಕ್ಯಾರೆಕ್ಟರ್, ಟ್ವಿಸ್ಟೆಡ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ಆದ್ರೆ ನಿಮ್ ಕ್ಯಾರೆಕ್ಟರ್ಲು ಒಂದು ಲವ್ ಮ್ಯಾಟ್ರ್ ಇದೆ ಅಂತಂದ್ರೆ ನಮ್ಗೆ ಗೊತ್ತಾಗಿಲ್ಲ. ನಿಮ್ ಲವ್ ಮ್ಯಾಟ್ರ್ ಹೇಳಿ. ಕೃಷ್ಣಾನಿ ಅರ್ಜುನ್, ಇಫ್ ಯು ಟೇಕ್ 2 ಲವ್ ಸ್ಟೋರೀಸ್, ಸ್ವಾತಿ ಆ್ಯಂಡ್ ಅರ್ಜುನ್ಗೆ ಒಬ್ಬ ಲವ್ ಸ್ಟೋರಿ, ನನಗೆ ಆ್ಯಂಡ್ ಕೃಷ್ಣ ಆ್ಯಂಡ್ ಅಂಜಲಿಗೆ ಇವತ್ತು ಫ್ರಮ್ ಸಿಟಿ ಹೇಳಿ ಶೀಸ್ ಕಮ್ ಟು ದ ಹಳ್ಳಿಗೆ. ಸೊ ಅದೇ ಒಗ ಅಪ್ರೋಚ್ ಇಸ್ ಅ ಡಿಫ್ರೆಂಟ್ ವೇ ವೇರ್ ಶೀಸ್ ಟ್ರೈಂಗ್ ಟು ಪ್ರಪೋಸ್ ಟು ಹಿಮ್. ಕೃಷ್ಣ ಆ್ಯಂಡ್ ಅಂಜಲಿ ಆರ್ ಆಲ್ರೆಡಿ ಇನ್ ದ ಹಳ್ಳಿ. ಸೊ ಹಳ್ಳಿಲೂ ಹುಡುಗಗೂ ರೆಸ್ಪೆಕ್ಟ್ ಇಲ್ಲ. ದಟ್ ಇಸ್ ವಾಟ್ ಶಿ ಕೀಪ್ಸ್ ಡೂಯಿಂಗ್. ಆ್ಯಂಡ್ ಸೊ ಅದೇ ಐ ಥಿಂಕ್ ಒಬ್ಬ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಇದೆ ಬಿಟ್ವೀನ್ ಕೃಷ್ಣ ಆ್ಯಂಡ್ ಅಂಜಲಿ. ಒಬ್ಬ ಹಸ್ಬೆಂಡ್ ವೈಫ್ಗೆ ಹೌ ಇಟ್ ಈಸ್ ಇನ್ ದ ಹೌಸ್, ಅಷ್ಟೇ ಇಸ್ ಆರ್ ರಿಲೇಷನ್ಶಿಪ್ ಇನ್ ದ ಮೂವಿ. ಅದಾയത് ಎಲ್ಲ ಪ್ರಪೋಸ್ ಇದೆಲ್ಲ ಇಲ್ಲ, ಕೂತ್ಕೊಳ್ಳಿ, ದಿಸ್ ಇಸ್ ವಾಟ್ ವಿ ಶೇರ್. ಸೊ ಅದು ತುಂಬ ನ್ಯಾಚುರಲ್ಗೆ ಇದೆ. ಐ ಥಿಂಕ್ ಈ ಸ್ವೀಟ್ ಡಿಫ್ರೆನ್ಸ್ ಇಸ್ ದೇರ್ ಬಿಟ್ವೀನ್ ಕೃಷ್ಣಾಸ್ ಲವ್ ಸ್ಟೋರಿ ಆ್ಯಂಡ್ ಅರ್ಜುನ್ಸ್ ಲವ್ ಸ್ಟೋರಿ. ಸರ್ ಜೊತೆಗೆ ಒಂದು ಲಾಸ್ಟ್ ಒಂದು ಚಿಕ್ಕದಾಗಿ ಒಂದು 5 ಕ್ವಶನ್ ಕೇಳ್ತೀನಿ. ಇದು ಹೆಂಗೆ ಅಂದ್ರೆ ಡೈರೆಕ್ಟ್ ಆನ್ಸರ್ ತರ. ಸೊ ಒಂದೇ ಕ್ವಶನ್ಗೆ 3 ಜನನು ಆನ್ಸರ್ ಮಾಡ್ಬೇಕಾಗುತ್ತೆ, ಒಬ್ರಾದ್ಮೇಲೆ ಒಬ್ರು ಮಾಡಿದ್ರೆ. ಫಸ್ಟ್ ಕ್ವಶನ್ ಸರ್, ಇದು ಯೂಶುವಲ್ ಆಗಿ ಎಲ್ಲರ ಮೈಂಡಲ್ಲೂ ಬರುವಂಥದ್ದು. ನಿಮ್ಗೇನೆ, ನೀವು ಒಂದು ದಿನದ ಮಟ್ಟಿಗೆ ಹುಡುಗಿ ಆದ್ರೆ ನೀವು ಏನ್ ಮಾಡ್ಬೇಕು ಅಂತ? If I have to be a ಹುಡುಗಿ for one day, Come on, be creative. what will I do? Yes. अरे यार, this is women personally were sir, Shiva and Shakti. Yeah. Shakti is the woman sir. ಹೌದು. Shakti can make or break Shiva. ಸೊ ಒಬ್ಬ ವುಮನ್ಗೆ ತುಂಬ ಶಕ್ತಿ ಇದೆ ಸರ್. ಆ್ಯಂಡ್ ನಮ್ಮ ಫ್ಯಾಮ್ಲಿಲೋ ನಮ್ಮ ಲೈಫ್లో ವುಮೆನ್ ಕಮ್ ಇನ್ ಸೋ ಮೆನಿ ರೋಲ್ಸ್ ಟು ಅಸ್. ಅಮ್ಮ, ತಂಗಿ, ಅಕ್ಕ, ಲವರ್, so many variations. And if I can be in that one day, I can be all these women as a
All the ಹುಡುಗಿ. Only one you have to choose. Only one. What do you want to do? I think I would love to be the mother, sir. Ah. ಏನಂದರೆ ನನಗೆ ಐ ಥಿಂಕ್ ಈ ಮೂವಿలో ಸಂಭವಾಮಿ ಯುಗೆ ಯುಗೆ ಕೃಷ್ಣ ರಾಮ ಅರ್ಜುನ ಆ್ಯಂಡ್ ಆಲ್ ವಿಷಯ ನನಗೆ ಕೃಷ್ಣ ಇಂಟ್ರೊಡ್ಯೂಸ್ ಮಾಡಿದರೆ ನನ್ನ ಅಮ್ಮ. ಮೈ ಅಮ್ಮ ಟಾಟ್ ಮೀ ಕೃಷ್ಣ ಇಸ್ ವಿತ್ ಅ ಫ್ಲೂಟ್, ರಾಮ ಇಸ್ ವಿತ್ ಅ ಬೋ ಆ್ಯಂಡ್ ಆರೋ. ನನಗೆ ರಾಮ ಕೃಷ್ಣ ಥ್ರೂ ಐ ಡೆಂಟ್ ಗೆಟ್ ಮೈ ಅಮ್ಮ, ಥ್ರೂ ಮೈ ಅಮ್ಮ ಐ ನ್ಯೂ ಹೂ ಇಸ್ ಕೃಷ್ಣ ಆ್ಯಂಡ್ ರಾಮ. ಸೊ ಐ ಥಿಂಕ್ ಮದರ್ಹುಡ್ ಒಬ್ಬ ಪೀಕ್ ಇದೆ ಆಫ್ ವುಮನ್ಹುಡ್ ಆಫ್ ಲೈಫ್. ಸೊ would love to live through what my amma has lived through. And andre what I mean, that brings in everything in this. Yeah. ಸೊ ನಿಶಾ ಅವ್ರ ಹುಡುಗ ಆದ್ರೆ ಫಸ್ಟ್ ಕೇಳಿ, ನಾನು ಹೇಳ್ತೀನಿ, ನಾನು ಪಕ್ಕ ಹೇಳ್ತೀನಿ, ಹೇಳಿ. ಸರ್, ಇದು ತುಂಬಾ ಟೈಮ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಇಫ್ ಐ ವಾಸ್ ಅ ಗಾಯ್, ವಾಟ್ ಐ ವುಡ್ ಹ್ಯಾವ್ ಡನ್, ಟ್ರಸ್ಟ್ ಮೀ, ಐ ವುಡ್ ಹ್ಯಾವ್ ರಿಮೂವ್ಡ್ ಆಲ್ ಮೈ ಕ್ಲೋತ್ಸ್, ಜಂಪ್ಡ್ ಇನ್ ಟು ಅ ಪೂಲ್ ಆ್ಯಂಡ್ ರೋಮ್ಡ್ ಅಟ್ ನೈಟ್, ಮಿಡಲ್ ಆಫ್ ದ ನೈಟ್. ಯಾವಾಗ ಬೇಕೋ ಅವಾಗ ಹೋಗ್ಬೇಕು, ಏನು ಸ್ಟ್ರೆಸ್ ಇಲ್ಲ, ಸೇಫ್ಟಿ ಇಶ್ಯೂ ಇಲ್ಲ. ಸೊ ದೀಸ್ ಆರ್ ದ ಟೂ ಥಿಂಗ್ಸ್ ಡೆಫಿನೆಟ್ಲಿ ಸರ್ ನಾನು ಮಾಡಬೇಕು, ನಾನು ಹುಡುಗ ಆದ್ರೆ. You can do that even now, big deal. I can't remove my clothes and jump into a pool, please. ಜೈ ಶೆಟ್ಟಿ ಅವರು ಒಂದ್ ದಿನದ ಮಟ್ಟಿಗೆ ಹುಡುಗಿ ಆದ್ರೆ ನೀವು ಮಾಡೋದೇನು? ಸಿಂಪಲ್ ಆಗಿ, ಕ್ರಿಸ್ಪ್ ಆಗಿ. ಏನು ಮಾಡ್ತಿಲ್ಲ ನಾನು, ಏನಾಗಬೇಕಂತ ಒಂದು ಹೇಳ್ಬಿಡ್ತೀನಿ. ಏನಂದರೆ ಒಂದು ಬ್ಯೂಟಿಫುಲ್ ವುಮೆನ್ ಆಗಬೇಕು. ಊರಲ್ಲಿರೋರೆಲ್ಲ ಹಿಂಗೆಲ್ಲ ನೋಡಬೇಕು. You want to become Nisha? No, you're saying. ಬ್ಯೂಟಿಫುಲ್ ವುಮೆನ್ ಆಗಬೇಕು, ಇಂಡಿಯನ್ ಕ್ರಶ್ ಆಗಬೇಕು. ಅದೇ ಹೇಳಿದೆ ಅಲ್ವಾ, ಊರವರೆಲ್ಲ ನಿಮ್ಗೆಲ್ಲ ಏನು ಊರಲ್ಲ ಸರ್, ಇಡೀ You should also wear heels like me and walk. Oh. But I think being a man ಒಬ್ಬ ಅಡ್ವಾಂಟೇಜ್ ಇದೆ ಸರ್. Maximum take bath, brush teeth, okay. That's all. Look at Yeah. her. Scream, she'll say. Easy life. ಬಿಂದಿಯೋ. ಇಲ್ಲಿ ವುಮೆನ್ ಅಂದರೆ ಬರೋದು ನಿಜವಾಗ್ಲೂ ತಾಯಿನೇ. ಸೊ ಒಂದು ಹೆಣ್ಣಾಗ್ಬಿಟ್ರೆ ಅವರು ಎಲ್ಲ ಸ್ಟೇಜನ್ನ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ತಾಯಿ ಅನ್ನೋದು ಒಂದು ಪವಿತ್ರ. ನಿಶಾ ಅವರೇ, ಫಸ್ಟ್ ನಿಮ್ಗೆ ಏನಂದ್ರೆ ಒಂದ್ ದಿನಕ್ಕೆ ನಿಮ್ಗೆ ಮಾರ್ಸ್ಗೆ ಹೋಗ್ಬೇಕು ಅಂತ ಅವಕಾಶ ಸಿಕ್ಕರೆ ಜೊತೆಲಿ ಯಾರನ್ನ ಕರ್ಕೊಂಡು ಹೋಗ್ತಾರೆ, ಯಾಕೆ? ನಮಗೆ ಯಾಕಂದರೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ನಮ್ಮಮ್ಮ ಆ್ಯಸ್ ಅ ಹೌಸ್ ವೈಫ್ ಅವರಿಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗಲಿಲ್ಲ. ಆ್ಯಂಡ್ ಮೀ ಬೀಂಗ್ ಅ ಮಾಡೆಲ್ ಹ್ಯಾವ್ ಎಕ್ಸ್ಪ್ಲೋರ್ಡ್ ಅ ಲಾಟ್ ಸರ್. ತುಂಬ ನಾನು ಟ್ರಾವೆಲ್ ಮಾಡಿದ್ದೀನಿ ನನ್ನ ಲೈಫಲ್ಲಿ, ಫುಲ್ ಟ್ರಾವೆಲೇ ಮಾಡಿದ್ದೀನಿ, ಮನೆಗೆ ಯಾವಾಗೂ ಇರಲೇ ಇಲ್ಲ ನಾನು. ಸೊ ಐ ಥಿಂಕ್ ಮಾರ್ಸಿಗೆ ಹೋದರೆ ನಾನು ಮತ್ತು ನಮ್ಮಮ್ಮ ಹೋಗಿ ಡೇಟಲ್ಲಿ ಹೋಗಿ ವಿಲ್ ಹ್ಯಾವ್ ಅವರ್ ನೈಸ್ ಫುಡ್, ಎಂಜಾಯ್ ಅವರ್ ಟೈಮ್ ಆ್ಯಂಡ್ ಕಮ್ ಬ್ಯಾಕ್. ಯಾ, ಮೈ ಟ್ರಾವೆಲ್ ಪಾರ್ಟ್ನರ್. ನೀವು ಮಾರ್ಸ್ಗೆ ಫಸ್ಟ್ ಓನ್ ಸೋಲೋ ಟ್ರಿಪ್ ಅನ್ನ ಏನಂದ್ರೆ ಆ ಕಡೆ ಆಕ್ಸಿಜನ್ ಇದೆ, ಸ್ಟೇಯಿಂಗ್ ಇದೆ, ಮನೆ ಈ ಕಡೆ ನೋ ಐಡಿಯಾ ಇಲ್ಲ. ಸೊ ಫಸ್ಟ್ ಜಾಕೆ ಎಂಜಾಯ್. और सेकंड टाइम ಬ್ಯಾಚುಲರ್, ಫಸ್ಟ್ ಬ್ಯಾಚುಲರ್, wherever you are you go enjoy and come. ಆಮೇಲೆ then you see whom you want to take first. ನೀವು ಯಾರನ್ನ ಕರ್ಕೊಂಡು ಹೋಗ್ತೀರಾ? हाय जय. You have to take package. Might have to take. ಕಳಿಸ್ತಾರಲ್ವ ವಾಪಸ್ಸು. ಅಲ್ಲ, ಅದು ರಿಟರ್ನ್ ನಮ್ಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನಿಶಾನ್ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಇರಲ್ವಾ ರಿಲೀಸ್ ಆಗೋ ತನಕ. ರಿಲೀಸ್ ಆಗ ತನಕ ಅಷ್ಟೇನೇನಾ? ಇಲ್ಲೇ ಮಾರ್ಸ್ಗೆ ಆಫ್ಟರ್ ಗೋಯಿಂಗ್ he leaves me there and come back. Yeah, you can actually do that. ಗುಡ್ ಐಡಿಯಾ, ಗುಡ್ ಐಡಿಯಾ. Hello, you have to do more interviews with me. ನಿಮಿಷ ಸಿಂಕ್ ಆಗ್ತಾ ಇದೆ. ಸೊ ಯಾವ್ದಾದ್ರು ಒಂದು ನಿಮ್ಮ ಸ್ಕೂಲ್ ಮೆಮೊರಿ, ಫನ್ನಿ ಮೆಮೊರಿನ ನೀವು ಇವಾಗ ರಿಪೀಟ್ ಮಾಡಬೇಕು ಅಂದ್ರೆ ಯಾವ್ದು ಮಾಡಕ್ಕೆ ಇಷ್ಟ? I have so many. ಯಾವ್ದಾದ್ರು ಒಂದು ತರಲೆ ಮೂಮೆಂಟ್ ಅಥವಾ ಯಾವ್ದಾದ್ರು ನೀವು ತರಲೆ ಮಾಡೋದು? ನಾನು ಹೇಳ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ, ಅವರೆಲ್ಲ ನೋಡಿ ನಗ್ತಾ ಇರ್ತಾರೆ. ಏನಂದ್ರೆ ಸ್ಕೂಲ್ ಅಂದರೆ ನಾನು PUC ಇದ್ದೆ ಅವಾಗ. ಸೊ ನಮ್ಮ ಕನ್ನಡದಲ್ಲಿ ಒಂದು ಕವನ ಇತ್ತು. ಅಂದರೆ ಒಂದು ಹೆಣ್ಮಗು ಹುಟ್ಟಿದಾಗ ಮನೇಲಿ ಏನು ಶೋಕಾಚರಣೆ ನಡೆಯುತ್ತೆ ಅಂತಾರ, ಅದನ್ನು ನಮ್ಮ ಫ್ರೆಂಡ್ ಒಬ್ಬನ ಅವನು ನಮ್ಮ ಕನ್ನಡ ಲೆಕ್ಚರ್ ಬಗ್ಗೆ ಬರೆದಿದ್ದ. ಸೊ ಈ ಥರ ಕನ್ನಡ ಲೆಕ್ಚರ್ ಪಾಠ ಮಾಡೋಕ್ಕೆ ಬಂದರೆ ಯಾವ ಥರ ಶೋಕಾಚರಣೆ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಆ ಕವನ ಬಿಟ್ಟು ಹಾಗೆ ಕಾಪಿ ಮಾಡಿ ಬರೆದಿದ್ದೆ. ಬರ್ದ ಆಮೇಲೆ ನಾವು ಹಾಸ್ಟೆಲ್ ತಗೊಂಡ್ಬಂದ ಎಲ್ಲ ನೋಡಿದು ಎಲ್ಲರೂ ತೋರಿಸ್ತಾ ಇದ್ದ, ನಾವೆಲ್ಲ ನೋಡಿ ನಗ್ತಾ ಇದ್ದೋ, ಇಷ್ಟಪಡ್ತಾ ಇದ್ದೋ. ಅದಾದಮೇಲೆ ಅವನು ಎಲ್ಲ ಹರಿದು ಬಿಸಾಕ್ಬಿಟ್ಟ. ನಾನು ಇನ್ನೇನು ಹರಿದು ಬಿಸಾಕ್ಬಿಟ್ಟೆ, ಚೆನ್ನಾಗಿತ್ತಲ್ಲ ಇದು ಅಂತೇಳಿ ವಾಪಸ್ ಇಟ್ಕೊಂಡು ಕುತ್ಕೊಂಡು ಬರಿತಾ ಇದ್ದೆ.
ಬರ್ತಿದ್ದೆ ಲಾಸ್ಟ್ ಲೈನ್ ಬರಿಬೇಕಾದ್ರೆ ವಾರ್ಡನ್ ಬಂದು ನೋಡಿ ಟಕ್ಕಂದು ಎತ್ಕೊಂಡ್ಬಿಟ್ರು, ಅವ್ರು ಇಟ್ಕೊಂಡ್ಬಿಟ್ರು. ಆಮೇಲೆ ಏನು ಹೇಳಿಲ್ಲ, ಇಷ್ಟೆಲ್ಲ ಬರೀತಾ ಇದೆಯಾ ಏನು ಅದಿದಂತ ಸ್ವಲ್ಪ ಬೈದ್ಬಿಟ್ಟು ಹೋದ್ರು. ಆಮೇಲೆ ಇನ್ನೇನು ಇಟ್ಕೊಂಡ್ಬಿಟ್ಟಿದಾರಲ್ಲ ಇನ್ನೇನು ಮಾಡ್ತಾರೆ, ಮನೇಲಿ ಇಟ್ಕೊಂಡಿರ್ತಾರೆ, ರೂಮಲ್ಲಿ ಆಫೀಸಲ್ಲಿ ಇಟ್ಕೊತಾರೆ ಸರಿ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಭಯನೂ ಇತ್ತು. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ನಮ್ಮ ವಾರ್ಡನ್ಗೂ ಪ್ರಿನ್ಸಿಪಾಲ್ಗೂ ಸ್ವಲ್ಪ ರೈವಲ್ರಿ ಶುರು ಆಯಿತು. ಆವಾಗ ಈ ವಾರ್ಡನ್ಗೆ ಈ ಚೀಟಿ ಬಗ್ಗೆ ನೆನಪಾಯ್ತು, ತಗೊಂಡೋಗಿ ಪ್ರಿನ್ಸಿಪಾಲ್ ಹತ್ರ ಕೊಟ್ಬಿಟ್ಟು ಅಯ್ಯೋ ಆವಾಗ ಶುರು ಆಯ್ತು ನೋಡಿ. ಅಂದರೆ ಅವತ್ತು ಬೇರೆ ಒಂದಷ್ಟು ವಿಷಯಗಳಲ್ಲಿ ಸಿಕ್ಕಾಕೊಂಡಿರೋ ಇದ್ರು ನಮ್ಮ ಫ್ರೆಂಡ್ಸ್. ಅವ್ರು ಮುಂದೆ ಇದ್ರು, ಲಾಸ್ಟಲ್ಲಿ ನಾನಿದ್ದೆ. ಅವ್ರದ್ದೆಲ್ಲ ಮುಗಿಸಿದ್ರು. ನಮ್ಮ ಪ್ರಿನ್ಸಿಪಲ್ ಅಂದ್ರೆ ಅವಾಗ ಸರ್ಟಿಫಿಕೇಟ್ ಇರ್ತದೆ. ಸೊ ಅದೆಲ್ಲ ಮುಗಿದಾದ್ಮೇಲೆ ಅವ್ರದ್ದೆಲ್ಲ ಮುಗಿದಾದ್ಮೇಲೆ ಈ ಕಡೆ ಇವ್ರು ಬಂದಾಗ ನಾನು ಬಂದು ನಿಂತ್ಕೊಂಡು ಆಮೇಲೆ ಕೋಲ್ ಇಟ್ಕೊಂಡು ಒಂದೊಂದೆಲ್ಲ ಏನು ಹಿಂಗ ಹಿಡಿ ಕೈ ಬರ್ಸಿದ್ದು. ಬಟ್ ನನ್ಗೆ ಹೊಡಿಬೇಕಾದ್ರೆ ನನಗೆ ಅಳ್ಬೇಕು ಅನ್ಸುತ್ತೆ, ಅಳು ಬರ್ತಾ ಇಲ್ಲ. ಸರಿಯಾಗಿ ಹೊಡಿತಾ ಇದಾರೆ, ನಮ್ಮ ಫ್ರೆಂಡ್ಸ್ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ. ನಾನು ಅದಾದ್ಮೇಲೆ ನೆಕ್ಸ್ಟ್ ಡೇ ಚೆನ್ನಾಗಿ ಮಾತಾಡ್ಸಿದ್ರು. ಅದೊಂದು ಮೂಮೆಂಟ್ ಮರೆಯೋಕ್ಕಾಗಲ್ಲ. ನಿಶಾ ಅವ್ರಿಗೆ ತುಂಬ ಇದ್ದಾವೆ ಸರ್, ತುಂಬಾ. ನಾನು ಬ್ಯಾಕ್ ಬೆಂಚರ್, ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಬ್ಯಾಕ್ ಬೆಂಚರ್. ಇಫ್ ದೇರ್ ಆರ್ 5 ಹುಡುಗರು ಅಂದರೆ ನಾನು ಒಂದು ಹುಡುಗಿ, ಆ ಥರ ನಾನು ಬ್ಯಾಕ್ ಬೆಂಚರ್. ಅಂದರೆ ಇದು ಸ್ಕೂಲ್ ಮೆಮರಿ. ಐ ಹ್ಯಾಡ್ ಫುಲ್ ಗರ್ಲ್ ಗ್ಯಾಂಗ್ ನನ್ನ ಜೊತೆ, ನಾವು 6 ಗ್ರೂಪ್ ಗರ್ಲ್ಸ್. ನನಗಂದರೆ ಸರ್ ಊಟ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ನಾನು ತುಂಬ ಫುಡಿ. ಸೊ ಲೆಕ್ಚರ್ ರೀಸಸ್ ಆದ ಬಿಫೋರೇ ನಾವು ಎಲ್ಲರದು ಡಬ್ಬ ಓಪನ್ ಮಾಡಿ ತಿನ್ನೋದು ಲೆಕ್ಚರ್ ಇನ್ ಮಿಡಲ್ ಆಫ್ ದ ಲೆಕ್ಚರ್. ಸೊ ಜೋಗ್ರಫಿ ಲೆಕ್ಚರ್ ನಮ್ಮ ಇದು ಇತ್ತದು. ಐ ಸ್ಟಿಲ್ ರಿಮೆಂಬರ್ ದ ಮ್ಯಾಮ್ಸ್ ನೇಮ್, ರಾಗಿಣಿ ಮ್ಯಾಮ್. ಈಗ ಯಾವುದಂದ್ರೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಇದ್ದಾರೆ ಅವರು. ಸೊ ಅವರು ಜೋಗ್ರಫಿಯಲ್ಲಿ ಲೆಕ್ಚರ್ ತೆಗೆದಿದ್ರೆ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಕೂತ್ಕೊಂಡು ಏನಂದರೆ ಇತ್ತು ಸರ್, ಏನಿತ್ತು ಗೊತ್ತಿಲ್ಲ, ಟಿಫಿನಲ್ಲಿ ಸ್ಟೀಲ್ ಬಾಕ್ಸ್ ಇತ್ತು, ನಾವು ತಿಂತಾ ಇದ್ವಿ. ಮ್ಯಾಮ್ ಅದು ಟೇಬಲ್ ಮೇಲೆ ಒಂದು ಡೆಸ್ಕ್ ಇರುತ್ತೆ ನೋಡಿ, ಮ್ಯಾಮ್ ಏನಂದರೆ ನನ್ನ ಕ್ವೆಶ್ಚನ್ ಕೇಳಿದ್ರು ಪಟ್ ಅಂತ. ನನ್ನ ಬಾಯಲ್ಲಿ ಇನ್ನೂ ಊಟ ಇದೆ. ನಾನು ಏನು ಮಾಡಿದೆ, ಬ್ಯಾಗ್ ಓಪನ್ ಇತ್ತಲ್ಲ, ಬ್ಯಾಗಲ್ಲಿ ಇಟ್ಕೊಂಡು ನಾನು ಹಾಂ ಮ್ಯಾಮ್ ಅಂತ ಹೇಳಿದೆ. ಹೇಳಿದ ತಕ್ಷಣ ಟಪ್ ಅಂತ ನನ್ನ ಡಬ್ಬ ಫುಲ್ ಇದು ಆಯಿತು. ಇಟ್ಸ್ ಇಟ್ ಫೆಲ್ ಡೌನ್. And oh my God, the whole class was looking at me and I'm still chewing because I had food in my mouth and I'm still chewing. I'm like, dude, if she asks me the question, I need to answer it. So adu ಒಂದು embarrassment ಇತ್ತು. So I've always known for eating everybody's dabba before recess. ಆ ಥರ ಒಂದು ಮೆಮರಿ ಇದೆ ಸರ್ ಅದು. ಸೊ ಯಾ, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಮಿ, ಇಟ್ ಇಸ್ ಆಲ್ ಸೊ ರಿಫ್ರೆಶಿಂಗ್ ಅಂತ. ಅದಕ್ಕೆ ಸೆಟ್ಟಲ್ಲಿ ಎಲ್ಲ ತಟ್ಟಕ್ಕೆ ಆಗ್ತದೆ. ಎಕ್ಸಾಕ್ಟ್ಲಿ. ಸೂಪರ್ ಸರ್. ನಿಮಗೆ ನನಗೆ ಸ್ಕೂಲು ಇಸ್ ದ ಫಸ್ಟ್ ಟೈಮ್ ಹಿಂದಿ ಎಕ್ಸಾಮ್ ತುಂಬ ಚೆನ್ನಾಗಿರೋ ನಾನು ನೋ ಪ್ರಾಬ್ಲಮ್ ರೀ ಹೋಗ್ತಾ. ನೆಕ್ಸ್ಟ್ ಟೈಮ್ ಇದು 2 ರಿಯಾಕ್ಷನ್ಸ್. ಈ 2 ರಿಯಾಕ್ಷನ್ಸ್ ಇಲ್ಲ, ನನ್ನದು ರಿಯಾಕ್ಷನ್ ಇದೆ. ಅರೆ ಫಿಸಿಕ್ಸ್ ಅಂದ್ರೆ ಮನೆಗೆ ವೆನ್ ವಿ ಗೋ ಬ್ಯಾಕ್ ಅಮ್ಮನ ಅಡಿ ಇಲ್ಲಾಂದ್ರೆ ಅಲ್ಲಿ ದಟ್ ವಾಸ್ ಶಾಕಿಂಗ್ ಟು ಬಿ ದನ್ ಫೇಲಿಂಗ್ ಇನ್ ಹಿಂದಿ. ಆ್ಯಂಡ್ ಅನ್ನಕ್ಕಿಟ್ಟೆ ತುಂಬ ಚೆನ್ನ ಐಡಿಯಾ. ಏನಂದರೆ ಟಿಫಿನ್ ಡಬ್ಬ ವಿಲ್ ಗೋ ಹೋಮ್ ಬಿಫೋರ್ ವಿ ಗೋ ಹೋಮ್. ಸೊ ಟಿಫಿನ್ ಡಬ್ಬಲು ಹಿಲ್ ರೈಟ್ ಅಮ್ಮ ಸಾರಿ ಫೇಲ್ಡ್ ಇನ್ ಫಿಸಿಕ್ಸ್, ಅಮ್ಮ ಸಾರಿ ಅಶೋಕ್ ಫೇಲ್ಡ್ ಇನ್ ಹಿಂದಿ. ಈ ಲೆಟರ್ ಟಿಫಿನ್ ಡಬ್ಬ నుంచి ವಿಲ್ ಗೋ ಹೋಮ್. ಸೊ ದಟ್ ಬೈ ದ ಟೈಮ್ ವಿ ರೀಚ್ ಹೋಮ್ ಅಮ್ಮಾಸ್ ಆ್ಯಂಗರ್ ವಿಲ್ ಬಿ ಡೌನ್. ಸೊ ಇದೆಲ್ಲ ತುಂಬ ಐ ಮೀನ್ ಆ್ಯಂಡ್ ಅಮ್ಮ ಕಿಟ್ಟಗೆ ಶಿ ಹ್ಯಾಡ್ ಒನ್ ವಾಕಿಂಗ್ ಸ್ಟಿಕ್ ವಿತ್ ವಿಚ್ ಶಿ ಯೂಸ್ ಟು ಹಿಟ್ ಅಸ್. ಸೊ ಇದು ತುಂಬ ನೈಸ್ ಟೆಕ್ನಿಕ್ ಫಾರ್ ಆಲ್ ದ ಚಿಲ್ಡ್ರನ್. ಏನಂದರೆ ಅಮ್ಮ ವೆನ್ ಶಿ ಇಸ್ ಕಮಿಂಗ್ ವಿತ್ ದ ವಾಕಿಂಗ್ ಸ್ಟಿಕ್, ಡೋಂಟ್ ರನ್, go and hug amma. Hitting like this hitting like this easy. These are all lovely memories, sir. Thanks for asking the question. Thank you, sir. Thank you.